ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನ ದೇಹವನ್ನ ಜರ್ಜರಿತಗೊಳಿಸೋ ಕಾಯಿಲೆಗಳಲ್ಲಿ ಆರ್ಥ್ರೈಟಿಸ್ ಅಂದ್ರೆ ಸಂಧಿವಾತವು ಒಂದು. ಮೊದಲೆಲ್ಲ ವೃದ್ಧಾಪ್ಯದಲ್ಲಿ ಮೂಳೆಯ ಸವೆತದಿಂದ ನೋವು ಕಾಣಿಸಿಕೊಳ್ತಿತ್ತು. ಮೂಳೆಗಳ ಸವೆತದಿಂದ ಬೆನ್ನು, ಮಂಡಿ ಮತ್ತು ಸೊಂಟ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವುದು ಆರ್ಥ್ರೈಟಿಸ್ ರೋಗದ ಲಕ್ಷಣ. ಆಧುನಿಕ ಜೀವನ ಶೈಲಿ ಮತ್ತು ಕ್ಯಾಲ್ಸಿಯಂ ಕೊರತೆಯಿಂದ ಆರ್ಥ್ರೈಟಿಸ್ ಕಾಣಿಸಿಕೊಳ್ಳುತ್ತೆ. ಆರ್ಥ್ರೈಟಿಸ್ ನೋವುಕಾರಕ ಕಾಯಿಲೆಯೇ ಇರಬಹುದು, ಆದರೆ ಸರಿಯಾದ ಮುನ್ನೆಚ್ಚರಿಕೆ ವಹಿಸಿದ್ರೆ ಈ ಕಾಯಿಲೆಯಿಂದ ದೂರ ಆಗಬಹುದು. ಅಲ್ಲದೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯು ಪರಿಣಾಮಕಾರಿಯಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಸುಕೃತಿ ಆರ್ಥೋಪೆಡಿಕ್ಸ್ ಅಂಡ್ ಜಾಯಿಂಟ್ ಕ್ಲಿನಿಕ್ನ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಆಗಿರುವಂತಹ ಲಿಂಗರಾಜು AP. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಈಗಲೇ ಹೇಳ್ದಂಗೆ ಡಾಕ್ಟರ್, ಮೊದಲೆಲ್ಲ ಒಂದು 50 ವರ್ಷ ದಾಟದ ಮೇಲೆ, 60 ವರ್ಷ ದಾಟದ ಮೇಲೆ ಈ ಸಮಸ್ಯೆ ಅಂದರೆ ಆರ್ಥ್ರೈಟಿಸ್ ಸಮಸ್ಯೆ ಕಾಣಿಸ್ಕೊಳ್ತಿತ್ತು. ಆದರೆ ಇವಾಗ ಯುವಕರಲ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ತಿದೆ. ಫಸ್ಟ್ ಆಫ್ ಆಲ್, ಆರ್ಥ್ರೈಟಿಸ್ ಅಂದರೆ ಏನು? ಆರ್ಥ್ರೈಟಿಸ್ ಅಂದರೆ ಕಾಮನ್ ಭಾಷೆಯಲ್ಲಿ ಸಂಧಿವಾತ ಅಂತ ಹೇಳ್ತೀವಿ. ಸಂಧಿವಾತ ಅಂತ ಹೇಳಿದ್ರೆ ನಮಗೆ ನ್ಯಾಚುರಲ್ ಏನು ಜಾಯಿಂಟ್ ಇರುತ್ತೆ ಅದರಲ್ಲಿ ಸ್ಮೂತ್ ಮೂಮೆಂಟ್ ಆಗಲಿಕ್ಕೆ ಕಾರ್ಟಿಲೇಜ್ ಅನ್ನೋದೊಂದು ಇರುತ್ತೆ. ಆ ಕಾರ್ಟಿಲೇಜ್ ಡಿಸ್ಟ್ರಕ್ಷನ್ ಆದಾಗ ಅದು ಜಾಯಿಂಟು ಹಾಳಾಗಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಸಂಧಿವಾತ ಅಂತ ಹೇಳ್ತೀವಿ. ಈ ಸಂಧಿವಾತದಲ್ಲಿ ಸುಮಾರು ಈಗ ಚಿಕ್ಕ ವಯಸ್ಸಲ್ಲಾದರೂ ಕಾಣಿಸ್ಕೋಬೋದು, ವಯಸ್ಸಾದಲ್ಲಾದರೂ ಕಾಣಿಸ್ಕೋಬೋದು. ಇದನ್ನು ಜಾಯಿಂಟ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಏನು ಬಹಳ ಮುಖ್ಯವಾಗಿ ಆಸ್ಟಿಯೋ ಆರ್ಥ್ರೈಟಿಸ್ ಈ ಸಮಸ್ಯೆ ಅಂದರೆ ಏನು? ಅಂದರೆ ಆರ್ಥ್ರೈಟಿಸ್ ಅಲ್ಲಿ ಸಾಕಷ್ಟು ವಿಧಗಳಿವೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಆಸ್ಟಿಯೋ ಆರ್ಥ್ರೈಟಿಸ್. ಸಾಕಷ್ಟು ಜನರಲ್ಲಿ ಕಂಡುಬರುವಂಥ ಸಮಸ್ಯೆ, ಸರ್ವೇ ಸಾಮಾನ್ಯ ಸಮಸ್ಯೆಯೂ ಕೂಡ ಆಗಿಬಿಟ್ಟಿದೆ. ಹಂಗಂದ್ರೆ ಏನು? ಸೊ ಆರ್ಥ್ರೈಟಿಸಲ್ಲಿ ಕಾಮನ್ ಆಗಿ ನಾವು ಎರಡು ಕ್ಯಾಟಗರೀಸ್ ಅಂತ ಹೇಳ್ತೀವಿ. ಒಂದು ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್, ಅಂದರೆ ಅದು ಜಾಯಿಂಟಲ್ಲಿ ಡ್ಯೂ ಟು ದ ಡಿಸೀಸ್ ಅದು ಡಿಸ್ಟ್ರಾಕ್ಷನ್ ಆದಾಗ ಕಾರ್ಟಿಲೇಜು, ಅದನ್ನು ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇದರಲ್ಲಿ ಕಾಮನ್ಲಿ ಈಗ ರಿಮೆಟೆಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಸೋರಿಯಾಟಿಕ್ ಆರ್ಥ್ರೈಟಿಸ್ ಆಗಿರ್ಬೋದು, ಸಿಸ್ಟಮಿಕ್ ಲೂಪಸ್ ಎರಿಥಮೆಟೋಸಿಸ್, ಅಂದರೆ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಆರ್ಥ್ರೈಟಿಸ್. ದೀಸ್ ಆಲ್ ಕಮ್ಸ್ ಅಂಡರ್ ಕ್ಯಾಟಗರಿ ಕಾಲ್ಡ್ ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್. ಸೊ ಅದರ್ ಎಂಡ್ ಈಸ್ ಆಸ್ಟಿಯೋ ಆರ್ಥ್ರೈಟಿಸ್. ಆಸ್ಟಿಯೋ ಆರ್ಥ್ರೈಟಿಸ್ ಅಂತಂದರೆ ಏಜ್ ರಿಲೇಟೆಡ್ ಆರ್ಥ್ರೈಟಿಸ್. ಇದು ವಯಸ್ಸಾಗ್ತಾ ಮೊಣಕಾಲಲ್ಲಿ ಕಾಮನ್ ಆಗಿ ನಿಮಗೆ ಕಾರ್ಟಿಲೇಜ್ ಸವಕಲಾಗ್ತಾ ಅದು ಸವಕಲಾಗೋದಕ್ಕೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಚಿಕ್ಕ ವಯಸ್ಸಲ್ಲಿ ಕಾಮನ್ ಆಗಿ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಕಾಣಿಸ್ಕೊಳ್ತದೆ. ವಯಸ್ಸಾದ ನಂತರ ಕಾಮನ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಕಾಣಿಸ್ಕೊಳ್ತದೆ. ಓಕೆ ಡಾಕ್ಟರ್, ಪರ್ಟಿಕ್ಯುಲರ್ ಆಗಿ ಯಾವ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ತಾವು ಎಕ್ಸಾಂಪಲ್ ಆಗಿ ತೋರಿಸ್ಬೋದಾ? ಹೇಗೆ? ಹೌದು, ಯೂಶಲಿ ನಮಗೆ ನ್ಯಾಚುರಲ್ ಆಗಿ ಆರ್ಥ್ರೈಟಿಸು ದೇಹದಲ್ಲಿ ಯಾವ ಜಾಯಿಂಟಲ್ಲಾದರೂ ಇನ್ವಾಲ್ವ್ಮೆಂಟ್ ಆಗಬಹುದು. ಕಾಮನ್ನಾಗೆ ಶೋಲ್ಡರ್ ಜಾಯಿಂಟು, ಹಿಪ್ ಜಾಯಿಂಟ್ಸು, ನೀ ಜಾಯಿಂಟ್ಸು, ಆ್ಯಂಕಲ್ಲು, ಎಸ್ಪೆಷಲಿ ಹ್ಯಾಂಡ್ಸಲ್ಲೆಲ್ಲ ಕಾಣಿಸ್ಕೊಳುತ್ತೆ. ಈ ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಂತಂದರೆ ಕಾಮನ್ನಾಗೆ ಮಲ್ಟಿಪಲ್ ಜಾಯಿಂಟ್ಸು, ಅಂದರೆ ಶೋಲ್ಡರ್ ಜಾಯಿಂಟ್ ಆಗ್ಬೋದು, ನಿಮಗೆ ಎಲ್ಬೋ ಜಾಯಿಂಟ್ಸು, ಎಸ್ಪೆಷಲಿ ಹ್ಯಾಂಡ್ಸು, ನೀ ಮತ್ತು ಆ್ಯಂಕಲ್ ಕಾಣಿಸುತ್ತೆ. ಪೇಯ್ನು, ಸ್ವೆಲ್ಲಿಂಗು, ಸ್ಟಿಫ್ನೆಸ್ ಎಲ್ಲ ಕಾಣಿಸುತ್ತೆ. ಅದೇ ಆಸ್ಟಿಯೋ ಆರ್ಥ್ರೈಟಿಸ್ ಆದಾಗ ಮೋಸ್ಟ್ ಕಾಮನ್ಲಿ ಇಟ್ ಇನ್ವಾಲ್ವ್ ಸಿಂಗಲ್ ಜಾಯಿಂಟು, ಅಂದರೆ ಕಾಮನ್ನಾಗಿ ನೀ ಜಾಯಿಂಟು. ಈ ನೀ ಜಾಯಿಂಟಲ್ಲಿ ಯಾಕೆ ಜಾಸ್ತಿ ಆರ್ಥ್ರೈಟಿಸ್ ಅಂದರೆ ಸಂಧಿವಾತ ಕಾಣಿಸ್ಕೊಳ್ಳುತ್ತೆ? ಕಾರಣ ಏನಂತಂದರೆ, ಸೊ ನೀ ಜಾಯಿಂಟ್ ಆ್ಯಕ್ಚುಲಿ ಇದೆ ವೆಯ್ಟ್ ಬೇರಿಂಗ್ ಜಾಯಿಂಟ್. ಇಟ್ಸ್ ಅ ವೆಯ್ಟ್ ದ ಲೋಡಿಂಗ್ ಜಾಯಿಂಟ್. ಹಾಗಾಗಿ ದ ಮ್ಯಾಕ್ಸಿಮಮ್ ಲೋಡ್ ಅದು ನಮ್ಮ ಬಾಡಿದು ಬರೋದು ನೀ ಜಾಯಿಂಟ್ ಮೇಲೆ. ಹಾಗಾಗಿ ಈ ಸಂಧಿವಾತ ಮೊಣಕಾಲಲ್ಲಿ ಕಾಣಿಸ್ಕೊಳ್ಳೋದು ತುಂಬ ಸರ್ವೇ ಸಾಮಾನ್ಯ. ಓಕೆ ಡಾಕ್ಟರ್, ಇನ್ನು ಆಸ್ಟಿಯೋ ಆರ್ಥ್ರೈಟಿಸ್ನ ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ಹೇಳೋದಾದರೆ ಯಾವ ಜನರಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ? ಜೊತೆಗೆ ಹೆರಿಡಿಟಿಯಾಗಿ ಬರುವಂಥ ಸಾಧ್ಯತೆ ಇದೆಯಾ? ಹೀಗೆ ಆಸ್ಟಿಯೋ ಆರ್ಥ್ರೈಟಿಸ್ ಯೂಶಲಿ ಹೆರಿಡಿಟ್ರಿ ಅಲ್ಲ. ಕಾಮನ್ನಾಗಿ 55ರಿಂದ 60 ವರ್ಷ ಮೇಲ್ಪಟ್ಟು ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ 60 ವರ್ಷ ಮೇಲ್ಪಟ್ಟು ಗಂಡು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ತದೆ. ಸೊ ಇದು ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಂತ ನಾವೇನು ಹೇಳಿದ್ವಿ, ಅಂದರೆ ರಿಮೆಟೆಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಸೋರಿಯಾಟಿಕ್ ಆರ್ಥ್ರೈಟಿಸು, SLE, ಅದೆಲ್ಲ ಪಾರ್ಟ್ಲಿ 20 to 25% ಜೆನೆಟಿಕಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಅಂದರೆ ರಿಮೆಟೆಡ್ ಆರ್ಥ್ರೈಟಿಸಲ್ಲಿ ಪೇರೆಂಟ್ಸ್ ಇದ್ದಾಗ ಮಕ್ಕಳಿಗೆ ಬರೋ ಸಾಧ್ಯತೆ 20-25%, ನಾಟ್ 100% ಜೆನೆಟಿಕ್ ಇನ್ವಾಲ್ವ್ಮೆಂಟು ಇನ್ಫ್ಲಮೇಟ್ರಿ ಆರ್ಥೋಪತಿ. ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಯೂಶಲಿ ಜೆನೆಟಿಕ್ ಇನ್ವಾಲ್ವ್ಮೆಂಟ್ ಇರಲ್ಲ. ಸೊ ಕಾಮನ್ನು ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಕಾಮನ್ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ದಿಸ್ ಆಸ್ಟಿಯೋ ಆರ್ಥ್ರೈಟಿಸ್. ಆ್ಯಕ್ಚುಲಿ ಈಗಿನ ಇವತ್ತಿಂದ ದ ಬಿಗ್ಗೆಸ್ಟ್ ರಿಸ್ಕ್ ಫ್ಯಾಕ್ಟರ್ಸ್ ವಾಟ್ ವಿ ಸೇ ಇಸ್ ದಿ ಆರ್ಥ್ರೈಟಿಸ್ ಇನ್ ಯಂಗ್ ಅಂತ, ಅಂದರೆ ಚಿಕ್ಕ ವಯಸ್ಸಲ್ಲಿ ಸಂಧಿವಾತ. ಈ ಚಿಕ್ಕ ವಯಸ್ಸಲ್ಲಿ ಸಂಧಿವಾತ ಕಾಮನ್ನಾಗಿ ವಿತ್ ನಮ್ಮ ಡೇ ಟು ಡೇ ಲೈಫ್ ಸ್ಟೈಲ್
ಒಂದು ಬಿಕಾಸ್ ಆಫ್ ದಿ ಸೆಡೆಂಟರಿ ಲೈಫ್ ಸ್ಟೈಲ್, ಬಿಕಾಸ್ ವಿ ಆರ್ ನಾಟ್ ಡೂಯಿಂಗ್ ಮಚ್ ಎಕ್ಸಸೈಸಸ್, ನಾಟ್ ಮೂವಿಂಗ್ ಅವರ್ ನೀ ಎಸ್ಪೆಷಲಿ. ಅಂದರೆ ತುಂಬ ಹೊತ್ತು ಮೊಣಕಾಲು ಮಡ್ಚ್ಕೊಂಡು ಕೂತ್ಕೊಂಡು ಇನ್ ಎ ಪ್ರೊಫೆಷನ್ಸ್ ವೇರ್ ಡೆಸ್ಕ್ಟಾಪ್ ಜಾಬ್ಸಲ್ಲಿ ದ ನೀ ಯೂಶಲಿ ಬಿಕಮ್ಸ್ ಡ್ರೈ, ದ ನೀ ಕ್ಯಾಪ್ ಅಂಡರ್ ಸರ್ಫೇಸ್ ಬಿಕಮ್ಸ್ ಡ್ರೈನೆಸ್, ಅಂದರೆ ನೀ ಕ್ಯಾಪ್ ಒಣಗುವಿಕೆ ಅಂತ ಹೇಳ್ತೀವಿ. ಅದಾದಾಗ ಏನಾಗುತ್ತೆ, ನೀ ಕ್ಯಾಪ್ ಡ್ರೈನೆಸ್ಸಿಂದ ಅದು ಸ್ಲೋಲಿ ಇಟ್ ಸ್ಟಾರ್ಟ್ಸ್ ಫಿಶರಿಂಗ್ ಇನ್ ದ ಕಾರ್ಟಿಲೇಜ್. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಮ್ಮ ತುಟಿ ಡ್ರೈ ಆದಂಗೆ, ನಮ್ಮ ತುಟಿ ಡ್ರೈ ಆದರೆ ನಾವು ಫ್ರೀಕ್ವೆಂಟಾಗಿ ಒದ್ದೆ ಮಾಡ್ತೀವಿ. ಒದ್ದೆ ಮಾಡದೇ ಇರೋ ಕಾರಣ ಏನಾಗುತ್ತೆ, ಅದು ಕ್ರ್ಯಾಕ್ಸು, ಪೇಯ್ನ್ಸ್ ಸ್ಟಾರ್ಟ್ ಆಗುತ್ತೆ. ದಟ್ ವಿಲ್ ಇವೆಂಚುಲಿ ಲೀಡ್ ಟು ಡಿಸ್ಟ್ರಕ್ಷನ್. ಸೇಮ್ ಥಿಂಗ್ ಇನ್ ಹ್ಯಾಪನ್ಸ್ ಇನ್ ದ ನೀ ಕಾರ್ಟಿಲೇಜ್ ಆಲ್ಸೋ. ಆವಾಗ ನೀ ಕಾರ್ಟಿಲೇಜ್ ಸೌಕ್ಲಾಗಕ್ಕೆ ಶುರು ಆದ ನಂತರ ಏನಾಗುತ್ತೆ, ದಟ್ ಈಸ್ ದ ಬಿಗಿನಿಂಗ್ ಸ್ಟೇಜ್ ಆಫ್ ದ ಸೋ ಕಾಲ್ಡ್ ಆಸ್ಟಿಯೋ ಆರ್ಥ್ರೈಟಿಸ್. ಸೊ ಒನ್ ಈಸ್ ಲೈಫ್ ಸ್ಟೈಲ್, ಸೆಕೆಂಡ್ ಈಸ್ ಒಬೆಸಿಟಿ, weight. So one of the most common reason is overweight, especially in people from 40 to 45, and more commonly in the females. So if they gain weight under 10% of the body weight, if somebody weighs around 60 kgs, even if they gain the 6 kgs of weight, the risk of osteoarthritis increases by 20%. If they gain 20%, actually the risk increases by 50%. So one of the weight gain is one of the most important risk factor. Simple ಆಗಿ ಹೇಳಬೇಕಂದ್ರೆ ನಮ್ಮ ಬಾಡಿ, ದ ನೀ ಜಾಯಿಂಟ್ ಈಸ್ ಡಿಸೈನ್ ಟು ಟೇಕ್ ದ ಡಿಸೈನ್ ಬಾಡಿ ವೆಯ್ಟ್. ಲೈಕ್ ಇಫ್ ವಿ ಪುಟ್ ಮೋರ್ ಬಾಡಿ ವೆಯ್ಟ್, ದ ನೀ ಜಾಯಿಂಟ್ ಹ್ಯಾಸ್ ಟು ಟೇಕ್ ದ ಎಕ್ಸ್ಟ್ರಾ ಲೋಡ್ ಆಲ್ ದ ಟೈಮ್. ಸೊ ಇಟ್ ಸ್ಟಾರ್ಟ್ಸ್ ವೇರಿಂಗ್ ಔಟ್. ಓಕೆ ಡಾಕ್ಟರ್, ಇನ್ನು ಗಂಟು ನೋವು ಕಾಣಿಸ್ಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯ. ಸಾಮಾನ್ಯ ನೋವಿಗೂ ಆಸ್ಟಿಯೋ ಆರ್ಥ್ರೈಟಿಸ್ನ ನೋವಿಗೂ ಇರುವಂಥ ವ್ಯತ್ಯಾಸ ಏನು? ಜೊತೆಗೆ ಇದರ ಸಿಂಪ್ಟಮ್ಸ್ ಹೆಂಗಿರುತ್ತೆ? ಅದೇ ಸಾಮಾನ್ಯವಾಗಿ ಸಿಂಪಲ್ ಮೊಣಕಾಲು ನೋವುಗಳು ಕಾಮನ್ನಿ, ಈಗ ಮೊಣಕಾಲು ಪೇಯ್ನ್ ಕಾಣಿಸ್ಕೊಳ್ಳುತ್ತೆ, ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುತ್ತೆ, ಎಸ್ಪೆಷಲಿ ಸ್ವಲ್ಪ ಸ್ಟಿಫ್ನೆಸ್ ಅಂದರೆ ಮೊಣಕಾಲು ಬಿಗಿಯುವಿಕೆ ಕಾಣಿಸ್ಕೊಳ್ತದೆ. ಸೊ ಇದು ಸಾಮಾನ್ಯಗೆ ನಮಗೆ ಸರ್ವೇ ಸಾಮಾನ್ಯ ಸ್ಟೇಜ್ 1 ಸ್ಟೇಜ್ 2 ಅಂತ ಹೇಳ್ತೀವಿ. ಸೊ ಇದರಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಮೊಣಕಾಲು ಸೌಕಲು ಜಾಸ್ತಿ ಆದಂಗೆ ಏನಾಗುತ್ತೆ, ಪೇಯ್ನ್ ಜಾಸ್ತಿ ಆಗ್ತಾ ಹೋಗ್ತದೆ, ಬಿಗಿವಿಕೆ ಅಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಮಗೆ ಈವನ್ ಡೇ ಟು ಡೇ ದಿನನಿತ್ಯ ಕೆಲಸಗಳನ್ನು ಮಾಡಲಿಕ್ಕೆ, ಅಂದರೆ ನಿಮಗೆ ಕೂತ್ಕೊಂಡು ಎದ್ದಾಡಲಿಕ್ಕಾಗಲಿ ಅಥವಾ ನಿಂತ್ಕೊಂಡು 15 to 20 ಮಿನಿಟ್ಸ್ ನಮಗೆ ಕಿಚನಲ್ಲಿ ಕೆಲಸ ಮಾಡಲಿಕ್ಕಾಗಲಿ, ವಾಕ್ ಮಾಡಲಿಕ್ಕಾಗಲಿ ತೊಂದರೆ ಕಾಣಿಸ್ಕೊಳ್ತದೆ. ಸೊ ನಮಗೆ ಯಾವಾಗ ದಿನೇ ಕಳೆದ ಹಾಗೆ ಏನಾಗುತ್ತೆ, ನಮ್ಮ ಆ್ಯಕ್ಟಿವಿಟಿ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ನಮ್ಮ ದಿನನಿತ್ಯ ಕೆಲಸಗಳು, ಈಗ ನಿಂತ್ಕೊಳ್ಳೋದು 15 to 20 ನಿಮಿಷ ಇರೋದು 5 to 10 ನಿಮಿಷಕ್ಕೆ ಬರ್ಬೋದು. ವಾಕಿಂಗು 1 ಕಿಲೋಮೀಟ್ರ್ ವಾಕ್ ಮಾಡ್ತಾ ಇರೋದು ಅರ್ಧ ಕಿಲೋಮೀಟ್ರ್ ವಾಕಿಂಗ್ ಬರ್ಬೋದು. ಸೊ ಅಂದರೆ ದಿನನಿತ್ಯ ಕೆಲಸಗಳಲ್ಲಿ ನಮಗೆ ಯಾವಾಗ ಅದನ್ನು ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ಸೊ ಅದನ್ನು ಆಸ್ಟಿಯೋಆರ್ಥ್ರೈಟಿಸ್ ಸಿಂಪ್ಟಮ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಆಗುತ್ತೆ. ಇವಾಗ ಆ ಥರದ ಸಿಂಪ್ಟಮ್ಸ್ ಇದ್ದರೆ ಅದನ್ನು ಡಯಾಗ್ನೋಸ್ ಮಾಡುವಂಥ ಸಂದರ್ಭದಲ್ಲಿ ಯಾವೆಲ್ಲ ಟೆಸ್ಟ್ಗಳನ್ನು ತಾವು ಮಾಡ್ತೀರಾ? ಸೊ ಅರ್ಲಿ ಸ್ಟೇಜಸಲ್ಲಿ ಕಾಮನ್ನಾಗಿ ಪೇಷಂಟ್ಸ್ಗೆ ಯಾವಾಗ ಇದು ಮೊಣಕಾಲು ನೋವು ಕಾಣಿಸ್ಕೊಳ್ಳುತ್ತೆ, ಎಸ್ಪೆಷಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುತ್ತೆ, ಊತ ಕಾಣಿಸ್ಕೊಳ್ಳೋದು, ಮೊಣಕಾಲು ಬಿಗಿಯುವಿಕೆ ಕಾಣಿಸ್ಕೊಳ್ಳೋದು, ಆಮೇಲೆ ಅವರಿಗೆ ದಿನನಿತ್ಯ ಕೆಲಸಗಳ ಇದರಲ್ಲಿ ತೊಂದರೆ ಅನಿಸ್ತಾ ಇದೆ, ಎಸ್ಪೆಷಲಿ ಮೆಟ್ಲತ್ತಿ ಇಳಿಯುವಿಕೆ ಕಷ್ಟ ಆಗ್ತಾ ಇರೋದು, ಕಾರಿಂದ ಕೂತ್ಕೊಂಡು ಇಳಿಲಿಕ್ಕೆ ಕಷ್ಟ ಆಗ್ತಾ ಇರೋದು, ಅಂಥ ಸಮಯದಲ್ಲಿ ಅವರು ಡಾಕ್ಟ್ರ್ ಕನ್ಸಲ್ಟ್ ಮಾಡಿದ್ರೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಕ್ಸ್ರೇ ಅಂದರೆ ನೀ ಎಕ್ಸ್ರೇ ಮಾಡಿದ್ರೆ ಸುಮಾರು 60 to 70% ದ ಟೈಮ್ಸ್ ನೀ ಎಕ್ಸ್ರೇಲಿ ಗೊತ್ತಾಗ್ತದೆ ಏನು ಪ್ರಾಬ್ಲಮ್ಸ್ ಫೀಚರ್ಸ್ ಇದೆ ಅಂತ. ಅದಕ್ಕೆ ಸಪೋರ್ಟಿವ್ ಆಗಿ ಎವಿಡೆನ್ಸ್ ಆಗಿ ಬ್ಲಡ್ ಟೆಸ್ಟ್, ಕಾಮನ್ ಬೇಸಿಕಲಿ ನಮಗೆ ರಿಮೆಟೆಡ್ RA ಫ್ಯಾಕ್ಟರ್ ಅಂತ ಹೇಳ್ತೀವಿ, ದಿ CRP ಅಂತ ಹೇಳ್ತೀವಿ, ಅದು ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಏನಾಗುತ್ತೆ, ಮೋಸ್ಟ್ ದಿ ಟೈಮ್ಸು ನಮಗೆ ಅರ್ಲಿ ಸ್ಟೇಜಸಲ್ಲಿ ಡಯಾಗ್ನೋಸ್ ಮಾಡಿ ಅರ್ಲಿ ಸ್ಟೇಜಸಲ್ಲಿ ಟ್ರೀಟ್ಮೆಂಟ್ ಮಾಡೋವಂತಹ ಆಪ್ಷನ್ಸ್ ಇರುತ್ತೆ. ಇದರಲ್ಲೂ ಕೆಲವು ಸಮಯ ಇತ್ತು ಅಂದರೆ ನೆಸೆಸರಿ ಇದ್ದರೆ ಅಡ್ವಾನ್ಸ್ಡ್ ಆಗಿ ಕಾರ್ಟಿಲೇಜ್ ಸ್ಟ್ರಕ್ಚರ್ ಎಲ್ಲ ನೋಡಲಿಕ್ಕೆ, ನಮ್ಮ ಲಿಗಮೆಂಟ್ಸು ಮೆನ್ಸ್ಕಸ್ ಎಲ್ಲ ನೋಡಲಿಕ್ಕೆ MRI ಮಾಡ್ತೀವಿ. MRIಯಲ್ಲೂ ನಮಗೆ 100% ಡಯಾಗ್ನೋಸಿಸ್ ಗೊತ್ತಾಗುತ್ತೆ. ನಂತರ ಅದಕ್ಕೆ ಏನು ಪ್ರಾಪರ್ ಟ್ರೀಟ್ಮೆಂಟ್ ಮಾಡ್ಬೋದು ಅರ್ಲಿ ಸ್ಟೇಜಸಲ್ಲಿ. ಓಕೆ ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಬಗ್ಗೆನೇ ಮಾತನಾಡೋಣ. ಆಸ್ಟಿಯೋಆರ್ಥ್ರೈಟಿಸ್ ಹಾಗೆಯೇ ಆರ್ಥ್ರೈಟಿಸ್ಗೆ ಇರುವಂತಹ ಚಿಕಿತ್ಸೆ ಏನು? ಈ ಆಸ್ಟಿಯೋ ಆರ್ಥ್ರೈಟಿಸ್ನ ಆ್ಯಕ್ಚುಲಿ ನಾವು ಕೆಟಗರಿ ಡಿವೈಡ್ ಮಾಡಿದ್ರೆ ಸ್ಟೇಜ್ 1, 2, 3, 4 ಅಂತ ಡಿವೈಡ್ ಮಾಡ್ತೀವಿ. ಈ ಸ್ಟೇಜ್ 1 ಏನಂತಂದರೆ ಕಾಮನ್ನಾಗೆ ಸ್ವಲ್ಪ ಮೊಣಕಾಲಲ್ಲಿ ಕಾರ್ಟಿಲೇಜ್ ಡ್ರೈನೆಸ್ಸು, ಆವಾಗಲೇ ನಾನು ಹೇಳಿದಾಗೆ ಕಾರ್ಟಿಲೇಜ್ ಡ್ರೈನೆಸ್ ಆಗೋದ್ರಿಂದ ಫಿಶರ್ಸ್ ಆಗುತ್ತೆ, ಕ್ರ್ಯಾಕ್ಸ್ ಶುರು ಆಗುತ್ತೆ ನೀ ಜಾಯಿಂಟಲ್ಲಿ, ಅದು ಅರ್ಲಿ ಸ್ಟೇಜಸಲ್ಲಿ. ಆ ಕ್ರ್ಯಾಕ್ಸಿಂದ ಏನಾಗುತ್ತೆ, ಪೇಯ್ನು, ಡಿಸ್ಕಂಫರ್ಟ್ ಶುರು ಆಗುತ್ತೆ. ಅದೇ ಸ್ವಲ್ಪ ಅಡ್ವಾನ್ಸ್ ಆದಾಗ ಏನಾಗುತ್ತೆ, ಕ್ರ್ಯಾಕ್ ಪ್ರೋಗ್ರೆಷನ್ ಆಗುತ್ತೆ, ಕಾರ್ಟಿಲೇಜ್ ಅಲ್ಲಲ್ಲಿ ಸ್ಪೆಕ್ಸ್ ಆ್ಯಕ್ಚುಲಿ ಆ ಥರ ಕಾರ್ಟಿಲೇಜು ಸ್ವಲ್ಪ ಇದು ನೋಡಿದ್ರೆ ಈ ಥರ ಹಿಂಗೆ ಕಾರ್ಟಿಲೇಜ್ ಸ್ಪೆಕ್ಸ್ ಶುರು ಆಗುತ್ತೆ. ಸೊ ಇದು ಏನಂತಂದರೆ ಮೈನ್ ಜಾಯಿಂಟ್ ಕಾರ್ಟಿಲೇಜ್ ಚೆನ್ನಾಗೇ ಇರುತ್ತೆ. ಸೊ ಅಕೇಷನಲ್ಲಿ ಸ್ಪಾಟ್ಸ್ ಆಫ್ ಕಾರ್ಟಿಲೇಜ್ ಡಿಸ್ಟ್ರಾಕ್ಷನ್ ಅಂತ ಹೇಳ್ತೀವಿ, ಅಂದರೆ ಅಲ್ಲೆಲ್ಲ ಆಗಿರೋದ್ರಿಂದ ಅದರಿಂದ ಪೇಯ್ನು, ಡಿಸ್ಕಂಫರ್ಟು, ಸ್ಟಿಫ್ನೆಸ್ ಕಾಣಿಸ್ಕೊಳ್ಳುತ್ತೆ. ಇದು ಸ್ಟೇಜ್ 2ನೇದಂತೆ. ಅದೇ ರೀತಿ ಮುಂದೆ ಪ್ರೋಗ್ರೆಸ್ ಆದ ಹಾಗೆ ಸ್ಟೇಜ್ 3 ಏನಾಗುತ್ತೆ, ಕಾರ್ಟಿಲೇಜ್ ಡಿಸ್ಟ್ರಾಕ್ಷನ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ.
ಸರೌಂಡಿಂಗ್ ಏನಾಗುತ್ತೆ ಮೊಣಕಾಲೊಳಗಡೆ ನಮಗೆ ಈ ಏನು ಲೂಬ್ರಿಕೇಟಿಂಗ್ ಫ್ಲೂಯಿಡ್ ಅಂತ ಹೇಳ್ತೀವಿ ನೀ ಜಾಯಿಂಟ್ಗೆ, ಅದನ್ನು ಸಪ್ಲೈ ಮಾಡೋ ಅಂಥದ್ದು ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳುತ್ತೆ. ಆ ಸೈನೋವಿಯಲ್ ಥಿಕ್ನಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಮಗೇನಾಗುತ್ತೆ, ಪೇಯ್ನ್ ಜಾಸ್ತಿ ಆಗುತ್ತೆ, ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ, ನಮ್ಮ ಆ್ಯಕ್ಟಿವಿಟಿ ಲೆವೆಲ್ ಕಮ್ಮಿ ಆಗ್ತಾ ಹೋಗ್ತದೆ. ಅದೇ ರೀತಿ ನಮಗೆ ಈ ಸ್ಟೇಜ್ 3ಯಿಂದ ಕಂಟಿನ್ಯೂಡ್ ಆ್ಯಕ್ಟಿವಿಟಿ ಮಾಡ್ದಂಗೆ ಏನಾಗುತ್ತೆ, ಕಾರ್ಟಿಲೇಜ್ ಡಿಸ್ಟ್ರಾಕ್ಷನ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದ ಸೋ ಕಾಲ್ಡ್ ಸ್ಟೇಜ್ 4 ಅಂತಂದರೆ, ಸೊ ಬೇಸಿಕಲಿ ಮೇಲ್ಗಡೆ ಕಾರ್ಟಿಲೇಜ್ನು ಅಂದರೆ ಥೈ ಬೋನ್ ಕಾರ್ಟಿಲೇಜ್ನು ಹಾಳಾಗ್ಲಿಕ್ಕೆ ಶುರು ಆಗುತ್ತೆ, ಮತ್ತು ಲೆಗ್ ಬೋನ್ ಕಾರ್ಟಿಲೇಜ್ನು ಹಾಳಾಗಕ್ಕೆ ಶುರು ಆಗುತ್ತೆ. ಯಾವ ಕಾರ್ಟಿಲೇಜ್ ಇರೋದಿಲ್ಲ ಆವಾಗ ಬೋನ್ ಆನ್ ಬೋನ್ ಫ್ರಿಕ್ಷನ್ ಶುರು ಆಗುತ್ತೆ. ಅದು ಸೋ ಕಾಲ್ಡ್ ಬೋನ್ ಆನ್ ಬೋನ್ ಫ್ರಿಕ್ಷನ್ ಶುರು ಆದಾಗ ದಟ್ ಈಸ್ ಕಾಲ್ಡ್ ಸ್ಟೇಜ್ 4 ಆಸ್ಟಿಯೋಆರ್ಥ್ರೈಟಿಸ್. ಈ ಸ್ಟೇಜ್ 1 and 2ನ ಮೆಜಾರಿಟಿ ದ ಟೈಮ್ಸು ಮೆಡಿಕೇಷನ್ಸು ಅಂದರೆ ಅರ್ಲಿ ಡಯಾಗ್ನೋಸಿಸ್ ಮಾಡಿ ಪ್ರಾಪರ್ ಮೆಡಿಸಿನ್ಸ್ ಮಾಡಿ, ಅದಕ್ಕೆ ಫಿಸಿಯೋಥೆರಪಿ, ಎಕ್ಸಸೈಸಸ್ಸು, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅಂದರೆ ಹೇಳ್ದಂಗೆ ವೆಯ್ಟ್ ರಿಡಕ್ಷನ್ಸು ಆ್ಯಂಡ್ ರೆಗ್ಯುಲರ್ ನೀ ಎಕ್ಸಸೈಸಸ್ಸು ಅದೆಲ್ಲ ಮಾಡಿದಾಗ ಮೋಸ್ಟ್ ದಿ ಟೈಮ್ ಸ್ಟೇಜ್ 1 and 2 ಅಲ್ಲಿ ಕಂಟ್ರೋಲ್ ಆಗುತ್ತೆ. ಓಕೆ ಡಾಕ್ಟರ್, ಏನು ಪ್ಲಾಸ್ಮಾ ಥೆರಪಿ ಅಂದರೆ ಏನು? ಪ್ಲಾಸ್ಮಾ ಥೆರಪಿ ಅಂತಂದರೆ ದಟ್ ಇಸ್ ಕಾಲ್ಡ್ ಈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳ್ತೀವಿ. ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಆ್ಯಕ್ಚುಲಿ ನಮ್ಮ ನ್ಯಾಚುರಲ್ ಬ್ಲಡ್ಡಲ್ಲಿರೋ ಅಂಥ ಒನ್ ಆಫ್ ದಿ ಕಾಂಪೊನೆಂಟ್ ಅದು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಆ್ಯಸ್ ಅನ್ ವೆರಿ ಈಲಿಂಗ್ ಪೊಟೆನ್ಷಿಯಲ್. ಅಂದರೆ ನಮ್ಗೆ ಯಾವುದೇ ಒಂದು ಗಾಯ ಆಗಲಿ, ಈಗ ನಮಗೆ ಈವನ್ ಸ್ಕಿನ್ನಲ್ಲಿ ಸಣ್ಣ ಗಾಯ ಆದ್ರೂ ಅದು ಈಲ್ಸ್ ಬೈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಅಂದರೆ ದಟ್ ಫ್ಯಾಕ್ಟರ್ಸ್ ವಿಲ್ ಈಲ್ ದ ಟಿಶ್ಯೂಸ್. ಅದೇ ರೀತಿ ಆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂದರೆ ನಮ್ಮದೇ ಒಂದು ಬ್ಲಡ್ಡಲ್ಲಿ ಡ್ರಾ ಮಾಡಿಕೊಂಡು ಅದರಲ್ಲಿ ವಿ ಎಕ್ಸ್ಟ್ರಾಕ್ಟ್ ದಟ್ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ತೊಗೊಂಡು ವಿ ಇಂಜೆಕ್ಟ್ ಇನ್ ಟು ದ ನೀ ಜಾಯಿಂಟ್. ಈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ದಿ ಸೋ ಕಾಲ್ಡ್ ಇವಾಗ ಏನಂದರೆ ಎಲ್ಲ ಕಾಮನ್ಲಿ ಟಾಕ್ ಅಬೌಟ್ ಪ್ಲಾಸ್ಮಾ ಇಂಜೆಕ್ಷನ್ಸ್ ಅಂತ ಹೇಳ್ತಾರೆ. ಸೊ ಇದು ಸ್ಟೇಜ್ 1 and 2 ಮಾತ್ರ ಹೆಲ್ಪ್ ಆಗೋದು ಇದು, ಅಂದರೆ ಅರ್ಲಿ ಸ್ಟೇಜಸ್ಸಲ್ಲಿ. ಟು ಸಮ್ ಎಕ್ಸ್ಟೆಂಟ್ ಕೆಲವರಿಗೆ ಸ್ಟೇಜ್ 3 ಅಂದರೆ ಸ್ಟೇಜ್ 3ಯಲ್ಲಿ ಕಾರ್ಟಿಲೇಜ್ ಜಾಸ್ತಿ ಸೌಕಲಾಗಿಲ್ಲ ಇನ್ನು, ಬಟ್ ಮೋರ್ ಪ್ರಾಬ್ಲಮ್ ಆ್ಯಕ್ಚುಲಿ ಏನಂತಂದರೆ ಸೈನೋವಿಯಲ್ ಟಿಶ್ಯೂ ಹೈಪರ್ಟ್ರೋಫಿ ಅಂದರೆ ಥಿಕ್ಕನಿಂಗ್ ಆಗಿದೆ. ಆ ಇನ್ಫ್ಲಮೇಷನ್ ಅಂದರೆ ಇರಿಟೇಷನನ್ನು ಕಡಿಮೆ ಮಾಡಲಿಕ್ಕೆ ಈ ಪ್ಲಾಸ್ಮಾ ಇಂಜೆಕ್ಷನ್ಸ್ ಹೆಲ್ಪ್ ಆಗುತ್ತೆ. ಅಂದರೆ ಸ್ಟೇಜ್ 4ಗೆ ಹೆಲ್ಪ್ ಆಗಲ್ಲ ಇದು. ಅಂದರೆ ಕಂಪ್ಲೀಟ್ಲಿ ಕಾರ್ಟಿಲೇಜ್ ಡಿಸ್ಟ್ರಾಕ್ಷನ್ ಆದ ನಂತರ ಯಾವಾಗ ಅದು ಬೋನ್ ಆನ್ ಬೋನ್ ರಬ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಪ್ಲಾಸ್ಮಾ ಇಂಜೆಕ್ಷನ್ ಹೆಲ್ಪ್ ಆಗಲ್ಲ. ದಿಸ್ ಒನ್ ಆಫ್ ದಿ ಪ್ರೂವ್ಡ್ ಥೆರಪಿ ಪ್ಲಾಸ್ಮಾ ಇಂಜೆಕ್ಷನ್, ಬಟ್ ಇಟ್ ಈಸ್ ಫಾರ್ ಸ್ಟೇಜ್ 1 and 2. ಡಾಕ್ಟರ್, ತಾವೇ ಹೇಳಿದ್ರಿ ಸ್ಟೇಜ್ 1 and 2 ಮಾತ್ರ ಈ ಪ್ಲಾಸ್ಮಾ ಥೆರಪಿ ಯೂಸ್ ಆಗುವಂಥದ್ದು ಅಂತ. ಒಂದ್ಸಲ ಆ ಟ್ರೀಟ್ಮೆಂಟ್ ತಗೊಂಡ ನಂತರದಲ್ಲಿ ಮತ್ತೆ ನೋವು ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತಾ ಹೇಗೆ? ಆಗ ಯಾವ ಟ್ರೀಟ್ಮೆಂಟ್ ಹೇಗೆ? ಯೂಶಲಿ ಸ್ಟೇಜ್ 1 and 2 ಅಲ್ಲಿ ಪ್ಲಾಸ್ಮಾ ಥೆರಪಿ ಕೊಟ್ಟಾಗ, ಅಂದರೆ ಇಟ್ಸ್ ನಾಟ್ 100% ಗ್ಯಾರಂಟಿ ದಟ್ ಪ್ಲಾಸ್ಮಾ ಥೆರಪಿ ವಿಲ್ ಹೀಲ್ ಇಟ್ ಕಂಪ್ಲೀಟ್ಲಿ. ಪ್ಲಾಸ್ಮಾ ಥೆರಪಿಯಿಂದ ಏನಾಗುತ್ತೆ, ಸೈನೋವಿಯಲ್ ಟಿಶ್ಯೂ ಇರಿಟೇಷನು ಅದೇನು ಅದೆಲ್ಲ ಕಡಿಮೆ ಆಗುತ್ತೆ. ಸೊ ಇದನ್ನು ಸಪೋಸ್ ನಾವು ಪ್ಲಾಸ್ಮಾ ಸಮ್ಟೈಮ್ಸ್ 3 weeks 1 monthಲ್ಲಿ 2ನೇ ಇಂಜೆಕ್ಷನ್ಸು 3ನೇ ಇಂಜೆಕ್ಷನ್ಸ್ ಎಲ್ಲ ರಿಪೀಟ್ ಮಾಡ್ತೀವಿ ಪ್ಲಾಸ್ಮಾ ಇಂಜೆಕ್ಷನ್ಸು. ಅದಕ್ಕೂ ರೆಸ್ಪಾನ್ಸ್ ಆಗ್ತಾ ಇಲ್ಲ ಅಂದರೆ ದಟ್ ಮೀನ್ಸ್ ಇಟ್ ಇಸ್ ಪ್ರೋಗ್ರೆಸಿಂಗ್ ಟು ಸ್ಟೇಜ್ 3. ಆವಾಗ ಸಮ್ಟೈಮ್ಸ್ ಕೀವೋಲ್ ಸರ್ಜರಿ ಅಂತ, ಕೀವೋಲ್ ಅಂದರೆ ಆರ್ಥ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಜಸ್ಟ್ ಲೈಕ್ ಎ ಡೇ ಕೇರ್ ಪ್ರೊಸೀಜರ್. ಮಾರ್ನಿಂಗ್ ಅಡ್ಮಿಷನ್ ಮಾಡಿ ಸರ್ಜರಿ ಮಾಡಿ ಈವ್ನಿಂಗ್ ಡಿಸ್ಚಾರ್ಜ್ ಮಾಡೋದು. ಆವಾಗ ನೀ ಜಾಯಿಂಟ್ ಒಳಗಡೆ ಏನು ಇದು ಎಕ್ಸ್ಟ್ರಾ ಅಡಿಷನಲ್ ದುರ್ಮಾಂಸ ಬೆಳ್ಕೊಂಡಿರುತ್ತೆ ಅದೆಲ್ಲ ರಿಮೂವ್ ಮಾಡಿ, ಸೊ ವಿಲ್ ಮೇಕ್ ದ ನೀ ಜಾಯಿಂಟ್ ಫ್ರೀ, ಸೊ ದೇ ವಿಲ್ ಫೀಲ್ ಬೆಟರ್. ಓಕೆ ಡಾಕ್ಟರ್, ಮತ್ತೊಂದು ಅಂತಂದರೆ ನೀ ರಿಪ್ಲೇಸ್ಮೆಂಟ್ ಹಂಗಂದ್ರೆ ಏನು? ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ನೀ ರಿಪ್ಲೇಸ್ಮೆಂಟ್ ಅಂದರೆ ಕಂಪ್ಲೀಟಾಗಿ ತೆಗೆದ್ಬಿಟ್ಟು ಬೇರೆ ಹಾಕ್ತಾರೋ ಏನು ಅನ್ನುವಂಥದ್ದು. ಸೊ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಏನಿವೆ ಇಟ್ಸ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ ಸಕ್ಸಸ್ಫುಲ್ ಸರ್ಜರಿ ಇನ್ ದ ಟುಡೇಸ್ ವರ್ಲ್ಡ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ ಸಿಂಪಲ್ ಲ್ಯಾಂಗ್ವೇಜ್ ಹೇಳಬೇಕು ಅಂದರೆ ದಿಸ್ ಇಸ್ ಎ ಲೈಫ್ ಸ್ಟೈಲ್ ಸರ್ಜರಿ. ಅಂದರೆ ನಮ್ಮ ಲೈಫ್ ಸ್ಟೈಲನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವಂತಹ ಸರ್ಜರಿ ಇದು. ಸೊ ಈ ನೀ ರಿಪ್ಲೇಸ್ಮೆಂಟ್ ಕಾಮನ್ ಭಾಷೆಯಲ್ಲಿ ಅಂದರೆ ತುಂಬ ಜನಗಳಲ್ಲಿ ಕಾಮನ್ ಇದಾರಂದರೆ ಮೊಣಕಾಲು ಬದಲಾಯಿಸ್ತಾರೆ. ಇಟ್ಸ್ ಬೇಸಿಕಲಿ ಈಗ ಹೆಂಗೆ ಅಂದರೆ ಕಿಡ್ನಿ ಬದಲಾಯಿಸ್ತಾರೆ, ಕಿಡ್ನಿ ರೀನಲ್ ಟ್ರಾನ್ಸ್ಪ್ಲಾಂಟ್ಸ್ ಆ ಥರ. ಸೊ ಇದು ನೀ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ಏನೂ ಇದಾಗಲ್ಲ. ಅವ್ರ ಮೊಣಕಾಲು ಪೇಷಂಟ್ ಹೇಗಿರುತ್ತೋ ಹಾಗೇ ಇರುತ್ತೆ. ಓನ್ಲಿ ಇಲ್ಲೇನೆಂದರೆ ಮೂವಿಂಗ್ ಸರ್ಫೇಸು ಅಂದರೆ ಏನಿದು ಸೌಕಲಾಗಿರುತ್ತೆ ಅಂದರೆ ನೀ ಜಾಯಿಂಟಲ್ಲಿ ಇದು ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿ ಈ ಕಾರ್ಟಿಲೇಜ್ ಏನು ಸೌಕಲಾಗಿರುತ್ತೆ ಥೈ ಬೋನಲ್ಲಿ ಮತ್ತು ಇದು ಲೆಗ್ ಬೋನಲ್ಲಿ, ಅದಕ್ಕೆ ಆ ಕಾರ್ಟಿಲೇಜ್ ಸೌಕಲಾಗಿರೋದನ್ನು ತೆಗೆದುಬಿಟ್ಟು, ಸೊ ಬೇಸಿಕಲಿ ಇಲ್ಲಿ ಮೂವಿಂಗ್ ಸರ್ಫೇಸು, ಓನ್ಲಿ ದ ಮೂವಿಂಗ್ ಸರ್ಫೇಸ್ ವಿಲ್ ಚೇಂಜ್. ದ ಎಂಟೈರ್ ನೀ ಜಾಯಿಂಟ್ ಮೂಮೆಂಟ್ ನಮ್ದು ಹೇಗಿರುತ್ತೋ ಅದೇ ರೀತಿಯಲ್ಲಿ ಇರುತ್ತೆ ಅದು. ಸೊ ಇಲ್ಲಿ ಮಾತ್ರ ಮೂವಿಂಗ್ ಸರ್ಫೇಸ್ ಚೇಂಜ್ ಆಗುತ್ತೆ. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಮಗೆ ಕಾರ್ ಟೈರ್ ಸೌಕಲಾಗಿದೆ, ಅದು ಹೊಸ ಟೈರ್ ಹಾಕ್ತಂಗೆ ಅಷ್ಟೇ. ಸೊ ಇಟ್ಸ್ ಬೇಸಿಕಲಿ ದ ನೀ ರಿಪ್ಲೇಸ್ಮೆಂಟ್ ಈಸ್ ರೀಪ್ಲೇಸಿಂಗ್ ದ ಮೂವಿಂಗ್ ಸರ್ಫೇಸ್. ನಮಗೆ ನೀ ರಿಪ್ಲೇಸ್ಮೆಂಟ್ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮ್ಮದು ಇಂಟಿಗ್ರಿಟಿ ಮಸಲ್ಸ್ ಚೆನ್ನಾಗಿರಬೇಕು, ಸಪೋರ್ಟಿಂಗ್ ಲಿಗಮೆಂಟ್ಸ್ ಚೆನ್ನಾಗಿರಬೇಕು, ಸಪೋರ್ಟಿಂಗ್ ಬೋನ್ಸ್ ಚೆನ್ನಾಗಿರಬೇಕು. ಸೊ ನೀ ರಿಪ್ಲೇಸ್ಮೆಂಟ್ ಈಸ್ ಓನ್ಲಿ ಚೇಂಜಿಂಗ್ ದಿ
ಸರ್ಫೇಸ್ ಮೂವಿಂಗ್ ಸರ್ಫೇಸ್ ಅಂತ. ಡಾಕ್ಟರ್, ಏನು ನೀ ರಿಪ್ಲೇಸ್ಮೆಂಟ್ಗೆ ಏನಾದರೂ ಏಜ್ ಲಿಮಿಟ್ ಇದೆಯಾ ಹೇಗೆ? ಯಾಕಂತಂದರೆ 80 ವರ್ಷ ದಾಟಿದವರಲ್ಲಿ ಅಂಥವರೆಲ್ಲ ಇಂತಹ ಸಮಸ್ಯೆ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಆ ಏಜಲ್ಲಿ ಅವ್ರಿಗೆ ಆಪ್ರೇಷನ್ ಮಾಡ್ಬೋದಾ ಹೇಗೆ? ನೀ ರಿಪ್ಲೇಸ್ಮೆಂಟ್ಗೆ ಆ್ಯಕ್ಚುಲಿ ಏಜ್ ಅಂದರೆ ವಯಸ್ಸಿನ ಮಿತಿ ಇಲ್ಲ. ಸೊ ಯೂಶಲಿ ನಾವೇನು ಹೇಳ್ತೀವಿ, ದೈಹಿಕ ಪರಿಸ್ಥಿತಿ ಫಿಸಿಕಲ್ ಫಿಟ್ನೆಸ್ಸು ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದಿ ಏಜ್. ಈಗ ಕಾಮನ್ನಾಗೆ 80 ಇಯರ್ಸ್, 85 ಇಯರ್ಸ್, 90 ಇಯರ್ಸ್ಗೆಲ್ಲ ತುಂಬ ಕಾಮನ್ ನೀ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಮಾಡ್ತಾಯಿದ್ವಿ. ಈವನ್ ಇನ್ಫ್ಯಾಕ್ಟ್ ನಾವು ನಮ್ಮ ಮೀಡಿಯಾದಲ್ಲಿದೆ 94 ಇಯರ್ಸ್ಗೆ 2 ನೀ ರಿಪ್ಲೇಸ್ಮೆಂಟ್ ಮಾಡಿದ್ವಿ. 94 ಇಯರ್ಸ್ ಸರ್ಜರಿ ಮಾಡಿಸ್ಕೊಂಡು ನಂತರ 6 ಇಯರ್ಸು, ಸೊ 5 ಇಯರ್ಸ್ ಈ ಸರ್ವೈವ್ಡ್ ಹ್ಯಾಪಿಲಿ ಆ ಥರ. ಸೊ ನೀ ರಿಪ್ಲೇಸ್ಮೆಂಟ್ಗೆ ಏಜ್ ವಯಸ್ಸಿನ ಮಿತಿ ಇಲ್ಲ, ದೈಹಿಕ ಫಿಟ್ನೆಸ್ ಇದ್ದರೆ ಯಾವ ಏಜಲ್ಲಾದರೂ ಮಾಡ್ಬೋದು. ಓಕೆ ಡಾಕ್ಟರ್, ಲೇಟೆಸ್ಟ್ ಅಡ್ವಾನ್ಸಸ್ ಬಗ್ಗೆ ಹೇಳೋದಾದರೆ ನೀ ರಿಪ್ಲೇಸ್ಮೆಂಟಲ್ಲಿ. ಸೊ ನೀ ರಿಪ್ಲೇಸ್ಮೆಂಟ್ ನಾನು ಆಗಲೇ ಹೇಳ್ದಂಗೆ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಸರ್ಜರಿ ಇನ್ ದ ಕರೆಂಟ್ ವರ್ಲ್ಡ್. ಅಂದರೆ ಇವತ್ತಿನ ಪ್ರಪಂಚದಲ್ಲಿ ಅತ್ಯಂತ ಆಧುನಿಕ ತಂತ್ರಜ್ಞಾನದಿಂದಾಗಲಿ ಆಧುನಿಕ ಇಂಪ್ಲಾಂಟ್ಸಲ್ಲಾಗಲಿ ಅದಾಗಿರೋದ್ರಿಂದ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಸರ್ಜರಿ ಆ್ಯಂಡ್ 100% ಪೇಯ್ನ್ ರಿಲೀಫ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಏನು ಆಧುನಿಕ ಬದಲಾವಣೆ ಆಗಿದೆ, ಒಂದು ನಮಗೆ ಅವೈಲಬಲ್ ಇಂಪ್ಲಾಂಟ್ಸ್. ಸೊ ಈಗ ಮೊದಲು ಬರ್ತಿರೋದು ಇಂಪ್ಲಾಂಟ್ಸು ಆ್ಯಕ್ಚುಲಿ ಲೈಫ್ ಸ್ಪ್ಯಾನು ಯೂಶಲಿ ಏನು ಹೇಳ್ತಿದ್ರು 15ರಿಂದ 20 ವರ್ಷ ಲೈಫು. ಐದರ್ ಕ್ಯಾನ್ ಬಿ ಇನ್ ದ ಡಿಸೈನ್ ಫ್ಯಾಕ್ ಆಗಿರ್ಬೋದು ಅಥವಾ ಡಿಸೈನ್ ಮೆಟಲ್ ಕಾಂಪೋಸಿಷನ್ಸಿಂದನೂ ಆಗಿರ್ಬೋದು. ಈಗ ಬರ್ತಿರೋ ಇಂಪ್ಲಾಂಟ್ ಅಂತ ಏನಂತಂದರೆ ಇಟ್ ಯೂಶಲಿ ಗಿವ್ಸ್ 25 to 30 ಇಯರ್ಸ್ ಆಫ್ ಲೈಫ್. 25ರಿಂದ 30 ವರ್ಷ ಲೈಫ್ ಬರುತ್ತೆ. ಈವನ್ ಅದರಿಂದ ನಿಮಗೆ ಫ್ರೀಡಮ್ ಆಫ್ ಮೂಮೆಂಟ್, ಅಂದರೆ ನಮಗೆ ಈ ಮೊಣಕಾಲು ಮಡ್ಚುವಿಕೆ ಆಗಲಿ, ಮೊಣಕಾಲು ಫಂಕ್ಷನ್ಸ್ ಆಗಲಿ, ಅದೆಲ್ಲನೂ ಇಂಪ್ರೂವ್ಮೆಂಟ್ ಇದೆ ಅಂದರೆ ಇಂಪ್ಲಾಂಟಲ್ಲಿ. ನೆಕ್ಸ್ಟು ಸರ್ಜಿಕಲಿ ಏನು ಅಡ್ವಾನ್ಸಸ್ ಅಂದರೆ ಇವಾಗೆಲ್ಲ ನಾವು ಯೂಸ್ ಮಿನಿಮಲ್ ಇನ್ಸಿಷನ್ ಅಂತ. ಮಿನಿಮಲ್ ಅಂತಂದರೆ ಚಿಕ್ಕ ಇನ್ಸಿಷನ್. ಯೂಶಲಿ ಇಟ್ ಕಮ್ಸ್ ಅರೌಂಡ್ ದಿ 8 to 9 ಸೆಂಟಿಮೀಟರ್ಸ್ ಆಫ್ ಇನ್ಸಿಷನ್. ಅಂದರೆ ಅದೆಷ್ಟು ನಮಗೆ ನೀ ಕ್ಯಾಪು ಒಳಗಡೆ ಓಪನ್ ಆಗಿ ಆ ಇಂಪ್ಲಾಂಟ್ ಕೂರ್ಲಿಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಮಾತ್ರ ಓಪನ್ ಮಾಡ್ಕೊಳ್ಳಿ. ದಿಸ್ ಇಸ್ ಕಾಲ್ಡ್ ಮಿನಿಮಲಿ ಇನ್ವೇಸಿವ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇದರಿಂದ ಅಡ್ವಾಂಟೇಜಸ್ ಏನಂತಂದರೆ ಇಲ್ಲಿ ಟಿಶ್ಯೂ ಡಿಸೆಕ್ಷನ್, ಅಂದರೆ ನಾವೇನು ನೀ ರಿಪ್ಲೇಸ್ಮೆಂಟ್ ಸರ್ಜರೀಸಲ್ಲಿ ಒಳಗಡೆ ಟಿಶ್ಯೂಸ್ನ ನಾವು ಹ್ಯಾಂಡಲ್ ಮಾಡ್ತೀವಿ ಅದು ತುಂಬ ಮಿನಿಮಲ್ ಆಗಿರುತ್ತೆ. ಸೊ ಟಿಶ್ಯೂ ಹ್ಯಾಂಡ್ಲಿಂಗ್ ಮಿನಿಮಲ್ ಇದ್ದಾಗ ಏನಾಗುತ್ತೆ, ನಮಗೆ ಪೇಯ್ನ್ ಕಡಿಮೆ ಇರುತ್ತೆ. ಸೊ ಅರ್ಲಿ ರಿಕವರಿ ಆ್ಯಂಡ್ ಕ್ವಿಕ್ ರಿಕವರಿ ಅದು. ಆ್ಯಂಡ್ ದೆನ್ ಥರ್ಡ್ ಈಸ್ ದಿ ಅಕ್ಯುರೇಟ್ ಇಂಪ್ಲಾಂಟ್ ಪ್ಲೇಸ್ಮೆಂಟ್. ಅಂದರೆ ನಮಗೆ ನೀ ಜಾಯಿಂಟ್ ಹೇಗಿರುತ್ತೆ ಅಂದರೆ ನಮಗೆ ಆಕ್ಸಿಸ್, ಅಂದರೆ ನಮಗೆ ಲೆಗ್ ಆಕ್ಸಿಸ್ ತೊಗೊಂಡ್ರೆ ಕಾಲ್ದು ಸಿಂಪಲ್. ಈಗ ಸೌಕ್ಲಾಗೋಕ್ಕೂ ಮುಂಚೆ ಒಂದು 15ರಿಂದ 20 ವರ್ಷ ಮುಂಚೆ ನಮ್ಮ ಕಾಲು ಹೇಗೆ ಸ್ಟ್ರೈಟ್ ಆಗಿರುತ್ತೆ. ಸೊ ಇವಾಗ ನಾವು ಅದೇ ಸರ್ಜರಿಯಲ್ಲಿ ಕಾಲನ್ನು ರೀಕ್ರಿಯೇಟ್ ಮಾಡಬೇಕು, ಅದೇ ರೀತಿಯಲ್ಲಿ ಸ್ಟ್ರೈಟಾಗಿ ಕ್ರಿಯೇಟ್ ಮಾಡಿ. ಅದನ್ನು ಕ್ರಿಯೇಟ್ ಮಾಡಲಿಕ್ಕೆ ವಿ ಹ್ಯಾವ್ ಆಲ್ ಅಡ್ವಾನ್ಸ್ಡ್ ಇನ್ಸ್ಟ್ರೂಮೆಂಟ್ಸ್, ಟೆಕ್ನಾಲಜಿ ಥಿಂಗ್ಸ್. ಹಾಗಾಗಿ ನಮಗೆ ರಿಸಲ್ಟ್ಸ್ ವಿಲ್ ಬಿ ವೆರಿ ಅಕ್ಯುರೇಟ್. ದೀಸ್ ಆರ್ ಆಲ್ ದಿ ಅಡ್ವಾಂಟೇಜ್. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದಿ ಪೇಯ್ನ್ ಮ್ಯಾನೇಜ್ಮೆಂಟ್. ಸೊ ನೀ ರಿಪ್ಲೇಸ್ಮೆಂಟಲ್ಲಿ ತುಂಬ ಜನಕ್ಕೆ ಏನಂದರೆ ನೋವು ಅನ್ನೋದೊಂದು ಭಯ ತುಂಬ ಜನದಲ್ಲಿ ಇರುತ್ತೆ. ವಿತ್ ದ ಕರೆಂಟ್ ಟೆಕ್ನಾಲಜಿ, ಅಂದರೆ ಈ ಸ್ಮಾಲ್ ಇನ್ಸಿಷನ್, ಮಿನಿಮಲ್ ಇನ್ಸಿಷನ್ ಟೆಕ್ನಾಲಜಿ, ಆ್ಯಂಡ್ ದೆನ್ ವಿ ಯೂಸ್ ಲಾಟ್ ಆಫ್, ಅಂದರೆ ಸರ್ಜಿಕಲ್ ಟೈಮಲ್ಲೂ ಕೆಲವು ಅರೌಂಡ್ ದ ನೀಸ್ ಇಂಜೆಕ್ಷನ್ಸ್ ಕೊಡೋದ್ರಿಂದಾಗಲಿ. ಆಮೇಲೆ ನಾವು ದಿ ಲೇಟೆಸ್ಟ್ ವೆರಿ ಅಡ್ವಾನ್ಸ್ ಡೆವಲಪ್ಮೆಂಟ್ ದಿ ಅನಸ್ಥಿಷಾ. ಸೊ ಅಲ್ಲಿ ಏನಂತಂದರೆ ನಮಗೆ ಮೊಣಕಾಲು ಸುತ್ತಮುತ್ತ ನಾವು ಅದು ಇಂಜೆಕ್ಷನ್ಸ್ ಕೊಟ್ಕೊಂಡು ಸ್ಮಾಲ್ ಚಿಕ್ಕದ ಕೆಥೆಟರ್ಸ್ ಹಾಕಿ ಸೊ ಪೇಯ್ನ್ ಕಂಟ್ರೋಲ್ ಮಾಡ್ತೀವಿ. ಸೊ 48 hours ಆಫ್ ಏನು ಸರ್ಜಿಕಲ್ ಪೇಯ್ನ್ ಇರುತ್ತೆ 90% ಅದು ಕಂಟ್ರೋಲ್ ಆಗಿಬಿಡುತ್ತೆ. ಸೊ ಅಡ್ವಾನ್ಸಸ್ ಇನ್ ದ ಪೇಯ್ನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ದಿ ರಿಯಾಬ್ ಆ್ಯಂಡ್ ಫಿಸಿಯೋ. ಈಗ ಏನಂತಂದರೆ ವೆರಿ ಲೇಟೆಸ್ಟ್ ಈಸ್ ಈಗ ಬೆಳಗ್ಗೆ ಮೆಜಾರಿಟಿ ಸರ್ಜರಿ ಆದರೆ ಸುಮಾರು 90% ದ ಪೇಷಂಟ್ಸನ್ನು ಸಂಜೆ ವಾಕ್ ಮಾಡಿಸ್ತೀವಿ. ಸಮ್ ರೀಸನ್ಸ್ ನೆಕ್ಸ್ಟ್ ಡೇ ದೇ ವಾಕ್, ಯೂಶಲಿ ಸೆಕೆಂಡ್ ಡೇ ದೇ ಗೋ ಹೋಮ್. ಸೊ ಓಕೆ ಡಾಕ್ಟರ್, ಇನ್ನು ರೋಬೋಟಿಕ್ ಸರ್ಜರಿ ಬಗ್ಗೆ ಹೇಳೋದಾದರೆ ಏನು ಈ ಸರ್ಜರಿ ಪ್ರೊಸೆಸ್ ಹೆಂಗಿರುತ್ತೆ? ಇದೆ ರೋಬೋಟಿಕ್ ಸರ್ಜರಿ ಇದು ಒನ್ ಆಫ್ ದಿ ಅಗೇನ್ ನಮ್ಮ ಆರ್ಥೋಪೆಡಿಕ್ ಸರ್ಜರಿ ಅಗೇನ್ ಮೋರ್ ಸ್ಪೆಸಿಫಿಕಲಿ ನೀ ರಿಪ್ಲೇಸ್ಮೆಂಟ್ ಸರ್ಜರೀಸಲ್ಲಿ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಟೂಲು. ಈ ಕಾಮನ್ ಜನಗಳಲ್ಲಿ ಏನಂತಂದರೆ ಈಗ ತುಂಬ ಜನ ಬಂದು ನಮಗೆ ಪ್ರಶ್ನೆ ಕೇಳ್ತಾರೆ, ರೋಬೋಟಿಕ್ ಸರ್ಜರಿ ಮಾಡಿ, ರೋಬೋಟ್ಸ್ ಬಂದು ಸರ್ಜರಿ ಮಾಡುತ್ತೆ ಆ್ಯಕ್ಚುಲಿ. ಆದರೆ ಆ್ಯಕ್ಚುಲಿ ರೋಬೋಟ್ ಸರ್ಜರಿ ಮಾಡಲ್ಲ. ಸೊ ಇದರಲ್ಲಿ ಏನಂದರೆ ಸರ್ಜನ್ ಈಸ್ ಅ ಮೇಯ್ನ್ ಕೀ ಪ್ಲೇಯರ್. ಇಲ್ಲಿ ಸರ್ಜನ್ನೇ ಡಿಸಿಷನ್ ಮೇಕರ್. ರೋಬೋಟ್ ಏನಂತಂದರೆ ಇಟ್ಸ್ ಬೇಸಿಕಲಿ ಒಂದು ಅಡಿಷನಲ್ ಟೂಲು ನಮಗೆ, ಅಂದರೆ ಟು ಹೆಲ್ಪ್ ದಿ ಸರ್ಜರಿ ಟು ಗೈಡ್ ಇಟ್ ಇನ್ ದಿ ಪ್ರಾಪರ್ ವೇ ಆ್ಯಂಡ್ ದೆನ್ ಟು, ಅಂದರೆ ಇಂಪ್ಲಾಂಟ್ಸನ್ನು ಪ್ರಾಪರ್ ಪೊಸಿಷನಲ್ಲಿ ಇಡಲಿಕ್ಕಾಗಲಿ, ಅದು ಲಿಗಮೆಂಟ್ಸ್ ಬ್ಯಾಲೆನ್ಸ್ ಮಾಡಲಿಕ್ಕಾಗಲಿ ಆ ಥರ. ಸೊ ಅದು ಒಂದು ಈಗ ಸಿಂಪಲ್ಲಾಗಿ ನಾವು ಹೇಳಬೇಕು ಅಂದರೆ ಎಷ್ಟೋ ಸರಿ ನಮ್ಮ ಮನೆಗೆ ಹೋಗುವಾಗ ನ್ಯಾವಿಗೇಷನ್ GPS ಹಾಕೊಂಡು ಹೋಗ್ತೀವಿ. ರೀಸನ್ಸ್ ಏನಂತ ಹೇಳಿದ್ರೆ ದಟ್ ವಿಲ್ ಹೆಲ್ಪ್ ಅಸ್ ಟು ರೀಚ್ ಹೋಮ್ ಇನ್ ದಿ ಟ್ರಾಫಿಕ್ ಜಾಮ್ ಆಗಿದ್ದರೆ ಅಂದರೆ ದಟ್ ವಿಲ್ ಗೈಡ್ ಅಸ್. ಸೊ ಸೇಮ್ ರೀತಿ ನಮಗೆ ರೋಬೋಟ್ ವಿಲ್ ಗೈಡ್, ಅಂದರೆ ವೇರ್ ಆಲ್ ದಿ ಪ್ರಾಬ್ಲಮ್ಸ್ ದಿ
ಟು ಇಂಪ್ಲಾಂಟ್ಸನ್ನು ಅಕ್ಯುರೇಟ್ ಪ್ಲೇಸ್ಮೆಂಟಲ್ಲಿ, ಅಂದರೆ ನಮ್ಮ ಪರ್ಫೆಕ್ಟ್ ಅಲೈನ್ಮೆಂಟ್ ಏನಂತ ಹೇಳ್ತೀವಿ, ಆ ಅಲೈನ್ಮೆಂಟಲ್ಲಿ ಇಡಲಿಕ್ಕೆ, ಮತ್ತು ಅದರ ಲಿಗಮೆಂಟ್ಸ್ ಬ್ಯಾಲೆನ್ಸ್ ಮಾಡಲಿಕ್ಕೆ, ನಮಗೇನು ಮೊಣಕಾಲು ಮೂಮೆಂಟ್ ಆಗಲಿಕ್ಕೆ ನಾನು ಆಗದೆ ಹೇಳಿದಾಗೆ ಮಸಲ್ಸ್ ಮತ್ತು ಲಿಗಮೆಂಟ್ ಶುಡ್ ಬಿ 100% ಬ್ಯಾಲೆನ್ಸ್ಡ್. ಸೊ ಬ್ಯಾಲೆನ್ಸ್ ಆಗಲಿಲ್ಲ ಅಂದರೆ ದಟ್ ವಿಲ್ ಗಿವ್ ಪ್ರಾಬ್ಲಮ್. ಅದು ರೋಬೋಟಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದರಿಂದ ಈ ಹೆಲ್ಪ್ ಆದಾಗ ಏನಾಗುತ್ತೆ, ರೋಬೋಟಿಗೆ ಏನು ಹೇಳಿದಾಗೆ ಸ್ವಲ್ಪ ಮಿನಿಮಲ್ ಇನ್ವೇಸಿವ್, ಅಂದರೆ ಇನ್ಸಿಷನ್ ಚಿಕ್ಕದಿರುತ್ತೆ, ಅದರಿಂದ ಬೇಗ ರಿಕವರಿ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಪೇಷಂಟ್ಸ್ಗೂ ರೋಬೋಟಿಕ್ ಸರ್ಜರಿ ಬೇಕಂತ ಇಲ್ಲ. ತುಂಬ ಸಿವಿಯರ್ ಡಿಫಾರ್ಮಿಟೀಸ್ ಇರುತ್ತೆ, ಕಾಲು ಕೆಲವರು ನೋಡ್ಬೋದು ಕಂಪ್ಲೀಟ್ಲಿ ಬೆಂಡ್ ಆಗಿಬಿಟ್ಟಿರುತ್ತೆ. ಅಂಥ ಸಮಯದಲ್ಲಿ ಟಿಶ್ಯೂಸ್ ಎಲ್ಲ ಇನ್ಸೈಡು ಮತ್ತು ಬ್ಯಾಕ್ ಸೈಡೆಲ್ಲ ಕಂಟ್ರಾಕ್ಟ್ ಆಗಿರುತ್ತೆ. ಅದು ಅಂಥ ಸಮಯದಲ್ಲಿ ಅದು ಎಷ್ಟು ರಿಲೀಸ್ ಮಾಡಬೇಕು, ಎಷ್ಟು ಬ್ಯಾಲೆನ್ಸ್ ಮಾಡಬೇಕು, ಆಮೇಲೆ ಆ ಪೇಷಂಟ್ ಆಕ್ಸಿಸ್ ಹೇಗಿತ್ತು ಅನ್ನೋದಕ್ಕೆ ರೋಬೋಟಿಕ್ ಸರ್ಜರಿ ಹೆಲ್ಪ್ ಆಗುತ್ತೆ. ಡೆಫಿನೆಟ್ಲಿ ಇಟ್ಸ್ ಒನ್ ಆಫ್ ದಿ ಮೋಸ್ಟ್ ಅಡ್ವಾನ್ಸ್ಡ್ ಯೂಸ್ಫುಲ್ ಟೂಲ್, ಬಟ್ ಸರ್ಜನ್ ಈಸ್ ದಿ ಕೀ ಪ್ಲೇಯರ್ ಇಯರ್. ರೋಬೋಟ್ ಈಸ್ ಜಸ್ಟ್ ಎ ಟೂಲ್ ಟು ಹೆಲ್ಪ್ ಎ ಸರ್ಜನ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಆರ್ಥರೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ, ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಸುಕೃತಿ ಆರ್ಥೋಪೆಡಿಕ್ಸ್ ಆ್ಯಂಡ್ ಜಾಯಿಂಟ್ ಕ್ಲಿನಿಕ್, ಜಯನಗರ, ಬೆಂಗಳೂರು. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.